ಹಾಯ್ ಎವ್ರಿವನ್, ನೋಡಿ ಒಂದು ಇನೋವಾ ಟೈಪ್ 4 ಈ ಗಾಡಿ ಫುಲ್ ಅಪ್ಲೋಡು ನೆಕ್ಸ್ಟ್ ವೀಡಿಯೋನಲ್ಲಿ ಮಾಡ್ತೀನಿ. ತಿರ್ಗಾ ಟೊಯೋಟಾ ಹೈ ರೈಡರ್, ತಿರ್ಗಾ ಟೊಯೋಟಾ ಇನೋವಾ ಕ್ರಿಸ್ಟಾ. ಸೊ ಮೂರು ಅಟ್ ಎ ಟೈಮ್ ಟೊಯೋಟಾ ಗಾಡಿ ನಮ್ಮ ಹತ್ರ ಬಂದಿದೆ. ಸೊ ಮಾರುತಿ ಇರಲಿ, ಟೊಯೋಟಾ ಇರಲಿ, ಹೋಂಡಾ ಇರಲಿ, ಟಾಟಾ ಇರಲಿ, ಹೋಂಡಾ ಇರಲಿ, ಎಲ್ಲ ಗಾಡಿ ಕೆಲಸ ಡಿಫಿಕಲ್ಟ್ ಎಲ್ಲ ಫಿಟ್ಟಿಂಗ್ ಗಾಡಿದು ಡಿಫಿಕಲ್ಟ್ ಇರ್ತದೆ. ಇಲ್ಲಿ ಬಂದುಬಿಟ್ಟು ನಿಮಗೆ ಇನೋವಾ ನಿಮಗೆ ಒಂದು ವಿಡಿಯೋ ನಿಮಗೆ ತೋರಿಸಿನಿ, ಫುಲ್ ಮಾಡಿಫೈ ಮಾಡಿರೋದು. ಇದು ಗಾಡಿಗೆ ಎಷ್ಟು ನೆಸೆಸಿಟಿ ಇದೆ ಅಷ್ಟೂ ಕೆಲಸ ಮಾಡಿದ್ದೀನಿ, ಅದಕ್ಕಿಂತ ಜಾಸ್ತಿನೂ ಇದರಲ್ಲಿ ಎಸೆಸರೀಸ್ ಆಗಿದೆ. ಈ ಗಾಡಿ ಹೈ ರೈಡರ್, ಇದಕ್ಕೆ ಬೇಸ್ ಮಾಡಲ್. ಸೊ ಬೇಸ್ ಮಾಡಲ್ ಬಂದರೆ ನೀವು ಇನ್ನೂ ಪ್ರೊಸೆಸಿಂಗ್ ನಡೀತಾ ಇದೆ ಇದು. ಸೊ ಆವಾಗಲೇ ವೀಡಿಯೋವನ್ನು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಇದರಲ್ಲಿ ಏನಂದರೆ ನಿಮಗೆ ಆಟೋ ಫೋಲ್ಡ್ ಮಿರರು ಕಂಪ್ನಿಯಿಂದ ಬರಲ್ಲ. ಸೊ ಇದಕ್ಕೆ ನಾವು ಇದೇ ಮಿರರ್ಗೆ ನಿಮಗೆ ಸ್ವಿಚ್ ಚೇಂಜ್ ಮಾಡಿ ಆಟೋ ಫೋಲ್ಡ್ ಮಿರರ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಈ ಥರ ಬೇಸಿಕ್ ಸ್ಟೇರಿಂಗ್ ಬರ್ತದೆ. ಈ ಬೇಸಿಕ್ ಸ್ಟೇರಿಂಗ್ ತೆಗಿಬಿಟ್ಟು ನಾವು ವಿತ್ ಲೆದರ್ ಜೊತೆಯಲ್ಲಿ ಇಲ್ಲಿ ಸಿಲ್ವರ್ ಈ ಥರ ಲೈನ್ ಬಂದಿರ್ತದೆ. ಇನ್ನೊಂದು ಬರ್ತದೆ ಸ್ಟೇರಿಂಗ್ ವಿತೌಟ್ ಲೆದರ್, ಅದು ಸ್ಟೇರಿಂಗ್ ಬೇರೆ. ಸೊ ಇದು ಸ್ಟೇರಿಂಗ್ ನಾವು ಆಗಿಬಿಟ್ಟು ಇದಕ್ಕೆ ಪಾರ್ಕಿಂಗ್ ಆನ್ ಮಾಡಿದ್ರೆ ನೀವು ಇಲ್ಲಿ ಲೈಟು ನಿಮಗೆ ಸೇನೋ ಆರೆಂಜ್ ಕಲರ್ ಬರ್ತದೆ. ವಿತ್ ಕ್ರೂಸ್ ಕಂಟ್ರೋಲ್ ಜೊತೆಯಲ್ಲಿ ನಾವು ಇದು ನಿಮಗೆ ಆ್ಯಕ್ಟಿವೇಶನ್ ಮಾಡಿರೋದು ತೋರಿಸ್ತೀನಿ. ಅದನ್ನು ನಿಮಗೆ ಇಲ್ಲಿ ನೋಡ್ಬೋದು, ನೀವು ಪ್ರೆಸ್ ಮಾಡಿದ್ರೆ ಕ್ರೂಸ್ ಕಂಟ್ರೋಲ್ ನಿಮಗೆ ಶೋ ಆಗ್ತದೆ ಮೀಟ್ರ್. ಸೊ ಇದು ಫಿಟ್ ಮಾಡೋಕ್ಕೆ ಕ್ರೂಸ್ ಕಂಟ್ರೋಲು ನಮ್ಮ ಹತ್ರ ಕಪ್ಲರು, ಸಾಕೆಟು, ವೈರಿಂಗು ನೀವು ಬಂದಮೇಲೆ ನಿಮಗೆ ನಾವು ತೋರಿಸ್ಬಿಟ್ಟು ಸ್ಪೆಂಡ್ ಮಾಡಿ ನಿಮಗೆ ಹಾಕ್ಬೋದು. ಫಸ್ಟೇ ನೀವು ಫೋನ್ನಲ್ಲಿನೇ ವೈರಿಂಗು, ಕಟ್ಟಿಂಗು, ಟಾಂಪರಿಂಗ್ ಅದು ಇದು ಕಟ್ಕೊಂಡು ನಾವು ಏನು ನಿಮಗೆ ಹೇಳೋಕ್ಕಾಗಲ್ಲ. ಒಂದು ಬಂದ ಮೇಲೆ ನೀವು ಏನು ಕಪ್ಲರ್ ನಾವು ಯೂಸ್ ಮಾಡ್ತೀನಿ ಕ್ರೂಸ್ಗೆ, ಏನು ಗಾಡಿನಲ್ಲಿ ಫಿಟ್ ಆಗ್ತಾಯಿದೆ ಅದು ಆಮೇಲೆ ನಿಮಗೆ ತೋರಿಸ್ಬೋದು, ನಾವು ಫಿಟ್ ಮಾಡ್ಬೋದು. ಇದು ಒಂದು ಕೆಲಸ ಇದರಲ್ಲಿ ಆಗಿದೆ. ಸೊ ಒಂದು ಕ್ರೂಸ್ ಕಂಟ್ರೋಲು, ರೂಫ್ ಲೈಟು. ಬೇಜನ್ ಜನ ನಮ್ಮ ಹತ್ರ ಬೇಸಿಕ್ ಗಾಡಿಗೆ ರೂಫ್ ಲೈಟು ಕೇಳ್ತಾರೆ ವಿತ್ತು ಗಾಗಲ್ ಬಾಕ್ಸ್ ಜೊತೆಯಲ್ಲಿ. ಇದು ಒಂದು ಇದಕ್ಕೆ ನಾವು ಫಿಟ್ ಮಾಡಿದ್ದೀನಿ. ಇದೂ ನಿಮಗೆ OEM ಬರೋದು, ಅದೊಂದು ಫಿಟ್ ಆಗಿದೆ. ನಮ್ಮ ಹತ್ರ ಶೈನ್ ಶೇಡು ನಿಮಗೆ ರೈಟ್ ಲೆಫ್ಟು ಅವೈಲಬಲ್ ಇದೆ. ಆಟೋ ಡಿಮ್ಮಿಂಗ್ ಮಿರರೂ ಅವೈಲಬಲ್ ಇದೆ. ಸೊ ತಿರ್ಗಾ ಇಲ್ಲಿ ಬಂದರೆ ನೀವು ಇನೋವಾ ಕ್ರಿಸ್ಟಾ. ಸೊ ಈ ಗಾಡಿಗೆ ಒಂದು ಬಂದುಬಿಟ್ಟು ನಾವು ಮಿರರ್ ಬ್ಲ್ಯಾಕ್ ಕಲರ್ದು ಬ್ಯಾಕ್ ಡಿಕ್ಕಿದು ಆಟೋ ಮಾಡ್ಬೋದು. 2 ಮಿನಿಟ್ಸ್ ವೀಡಿಯೋ ಮಾಡ್ಕೊಂಡು ಬರ್ತೀನಿ. ಸೊ ತಿರ್ಗಾ ಇಲ್ಲಿ ಬಂದರೆ ನೀವು ಆಟೋ ಡಿಮ್ಮಿಂಗ್ ಮಿರರ್ ನಮ್ಮ ಹತ್ರ ಇನೋವಾ ಕ್ರಿಸ್ಟಾಗೆ ಅವೈಲಬಲ್ ಇದೆ. ಸೊ ಇಲ್ಲಿ ಬಂದುಬಿಟ್ಟು ಒಂದು ಇನೋವಾ ಕ್ರಿಸ್ಟಾ ವಿ ವರ್ಷನ್. ಸೊ ವಿ ವರ್ಷನ್ಗೆ ಬಂದುಬಿಟ್ಟು ಏನಿದೆ ಅಂದರೆ ನಿಮಗೆ ಪುಷ್ ಬಟನ್ ಬರ್ತದೆ, ಮೀಟ್ರೂ ಬರ್ತದೆ, ವಿ ಮಾಡಲ್ದು, ಝೆಡ್ ಮಾಡಲ್ದು. ಸೊ ಇದರಲ್ಲಿ ಬಂದುಬಿಟ್ಟು ನಿಮಗೆ 2018-19ಗೆ ಕ್ರೂಸ್ ಕಂಟ್ರೋಲ್ ಈ ಥರ ಬರೋಲ್ಲ. ಸೊ ಇದಕ್ಕೆ ನಾವು ಒಂದು ಕ್ರೂಸ್ ಕಂಟ್ರೋಲನ್ನು ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಇದು ಒಂದು ಕೆಲಸ ನಿಮಗೆ ಆಗಿದೆ. ಸೊ ನಿಮಗೆ ಜಿ ಮಾಡಲ್ ಇದ್ದರೆ 2018-19 ಅದಕ್ಕೆ ಮೀಟ್ರ್ನಲ್ಲಿ ಶೋ ಆಗೋಲ್ಲ, ಬಟ್ 100% ಕೆಲಸ ಮಾಡ್ತದೆ. 2018-19 20 ತನಕ ನಿಮಗೆ ವಿ ಮಾಡಲ್ ಇದ್ದರೆ ಮೀಟ್ರ್ನಲ್ಲಿನೂ ಈ ಥರ ನಿಮಗೆ ಶೋ ಆಗುತ್ತೆ. ಸೊ ಇದು ಇದೇ ಸ್ಟೇರಿಂಗ್ಗೆ ಒಂದು ಕ್ರೂಸ್ ಆಗಿದೆ. ಸೊ ಈ ಥರ ಮಿರರು ವಿ ಮಾಡಲ್ಗೆ ನಿಮಗೆ ಸಿಂಗಲ್ಲು ಅಡ್ಜಸ್ಟ್ಮೆಂಟಿಗೆ ಮಾತ್ರ ಬಂದಿರ್ತದೆ. ಅದು ತೆಗಿಬಿಟ್ಟು ನಾವು ಪ್ಯಾನಲ್ಲು ಒರಿಜಿನಲ್ ಸ್ವಿಚ್ ಜೊತೆಯಲ್ಲಿ ಸೆಟ್ ಮಾಡಲ್ ಬರ್ತದಲ್ಲ, ಸೊ ಆ ಥರ ಇದರಲ್ಲಿ ನಾವು ಮಿರರ್ ನಿಮ್ಮದೇ ಮಿರರ್ಗೆ ಆಟೋ ಫೋಲ್ಡ್ ಮಾಡ್ತಾಯಿದ್ವಿ. ಸೊ ಜನ ಏನು ಮಾಡ್ತಾರೆ ಕೇಳ್ತಾರೆ, ಕಪ್ಲರು, ವೈರಿಂಗ್, ಕಟ್ಟಿಂಗು, ಟ್ಯಾಂಪರಿಂಗ್ ಅಂತಾರೆ. ಈ ಸಾಕೆಟ್ ನಿಮಗೆ ಕಂಪ್ನಿಯಿಂದ ಬಂದಿರ್ತದೆ. ಸೊ ಈ ಸಾಕೆಟ್ ನಿಮಗೆ ಮೇಲ್ ಫಿಮೇಲ್ ಇಲ್ಲಿ ಜಾಯಿಂಟ್ ಆಯಿತು. ಸೊ ಇಲ್ಲಿ ಬಂದುಬಿಟ್ಟು ನಿಮಗೆ ಈ ಸ್ವಿಚ್ನಲ್ಲಿ ಜಾಯಿಂಟ್ ಆಗುತ್ತೆ. ಸೊ ಇದನ್ನು ನಿಮಗೆ ತೋರಿಸ್ತೀನಿ, ನೋಡ್ಬೋದು. ಜನ ನಿಮಗೆ ಕಪ್ಲರು, ಸಾಕೆಟ್ ಅಂತ ಕೇಳ್ತಾರೆ. ಆದ ತಕ್ಷಣವೇ ಇರಿ ಮಿರರ್ ನಿಮಗೆ ವರ್ಕಿಂಗ್ ಆಯಿತು. ಓಪನಿಂಗ್ ಇಲ್ಲಿ ಕ್ಲೋಸಿಂಗ್, ಓಪನಿಂಗ್ ಕ್ಲೋಸಿಂಗ್ ನಿಮಗೆ ಇಲ್ಲಿ ಆದ ತಕ್ಷಣವೇ ಕೆಲಸ ಮಾಡ್ತದೆ. ರೈಟ್ ಲೆಫ್ಟೂ ಕೆಲಸ ಮಾಡ್ತದೆ. ಸೊ ಇದಕ್ಕೆ ಫಿಟ್ ಮಾಡೋಕ್ಕೆ ವೈರಿಂಗ್, ಕಟ್ಟಿಂಗು, ಟಾಂಪರಿಂಗ್ ಆ ಥರ ಏನೂ ಇರೋಲ್ಲ. ಎಲ್ಲ ಜನ ಕೇಳ್ತಾರೆ ಅಂತ ನಾವು ಇದು ವೀಡಿಯೋ ಯೂಸ್ ಮಾಡ್ತಾ ಇರೋದು. ಸೊ ವೀಡಿಯೋನಲ್ಲಿ ಈಗ ನೋಡ್ಬೋದು ನೀವು, ಈ ಟೇಪಿಂಗ್ ಬಂದುಬಿಟ್ಟು ನಿಮಗೆ ಇನ್ಸುಲೇಷನ್ ಟೇಪ್ ಅಂದರೆ ಇದು ಒಂದು ಟೇಪ್ ಆಯಿತು. ಸೊ ಇದಕ್ಕೆ ಯೂಸ್ ಮಾಡೋದು ನಾವು ಕಾಟನ್ ಟೇಪ್. ಸೊ ಕಾಟನ್ ಟೇಪ್ ಏನಿದೆ ಅಂದರೆ ಕಂಪ್ನಿಯಿಂದ ಗಾಡಿನಲ್ಲಿ ಆಲ್ಮೋಸ್ಟ್ 80% ಈ ಥರ ಟೇಪ್ ಯೂಸ್ ಆಗುತ್ತೆ ಕಾಟನ್ ಟೇಪು. ಸೊ 20% ಈ ಥರ ಯೂಸ್ ಆಗುತ್ತೆ. ಕೆಲವು ಶೋರೂಮ್ನಲ್ಲಿ ನಿಮಗೆ ಕೆಲವು ಬ್ರ್ಯಾಂಡ್ನಲ್ಲಿ 60% ಯೂಸ್ ಆಗುತ್ತೆ, 40% ಯೂಸ್ ಆಗುತ್ತೆ. ಸೊ ಯೂಸ್ನಲ್ಲಿ ನಾವು ಏನು ಮಾಡಿದ್ದೀನಿ ಅಂದರೆ ಒರಿಜಿನಲ್ ಏನಿದೆ ಅದೇ ಥರ ನಾವು ಸಾಕೆಟು ಕಪ್ಲರ್ ಮಾಡಿರೋದು. ಕಂಪ್ನಿಯಿಂದ ಬಂದಿರೋದು ಮೇಲ್ ಸಾಕೆಟ್ ಇಲ್ಲಿದೆ, ಫೀಮೇಲ್ ಇಲ್ಲಿದೆ. ಸೊ ಇದೇ ಸೇಮ್ ಡೈರೆಕ್ಷನ್ನಲ್ಲಿ ಇಲ್ಲಿ ಫಿಟ್ ಆಗಿದೆ.
ಸೊ ಇದಕ್ಕೆ ಫಿಟ್ ಮಾಡೋಕ್ಕೆ ವಾರಂಟಿ ಗಿರಂಟಿ ಏನೂ ಇರೋಲ್ಲ. ಸೊ ಕಂಪ್ನಿ ಪಿಫಲ್ಲಿ ಏನಿದೆ ಸೇಮ್ ಅದೇ ಥರನೇ ನಾವು ಮಾಡೋದು. ಇದು ನಿಮಗೆ ಒಂದು ಹೈ ರೈಡರ್ ಒಂದಿದೆ ಇನೋವಾಗೆ ಬೇಜ ನೆಸೆಸರೀಸ್ ನಡೀತಾ ಇದೆ. ಸೀಟ್ ಟ್ರೇ, ಹೆಡ್ ರೈ, ಸ್ಕ್ರೀನು, ಡ್ಯಾಂಪಿಂಗ್ ಅದನ್ನೆಲ್ಲ ನೆಕ್ಸ್ಟ್ ವೀಡಿಯೋನಲ್ಲಿ ನಾವು ಅಪ್ಲೋಡ್ ಮಾಡೋಣ. ಜಸ್ಟ್ ಒಂದು ವಿಡಿಯೋ ಮಾಡೋಣ, ಮೂರು ಟೊಯೋಟಾನೇ ಗಾಡಿ ಇದೆ ಅಂತ, ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಈ ವಿಡಿಯೋ ಫುಲ್ ನಿಮಗೆ ಅಪ್ಲೋಡ್ ಮಾಡ್ತೀನಿ.